ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಸೌಜನ್ಯ ಹರ್ಷ. 60ರ ವಯಸ್ಸಲ್ಲೂ ಸೌಂದರ್ಯ ಸ್ಪರ್ಧೆ ಗೆದ್ದ ಸುಂದರಿ. ನವ ಯುವತಿಯರೇ ನಾಚುವಂತಿದೆ ಈ ಸುಂದರಿ ಸ್ಟೋರಿ. ಹಾಲಿನಂತ ಹೊಳಪಿನ ಸುರಸುಂದರಿ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದು ಹೇಗೆ ಗೊತ್ತಾ? ಯುವತಿಯರಿಗೆ ಟಕ್ಕರ್ ಕೊಟ್ಟ ಈ ಚೆಲುವೆ ಯಾರ್ ಗೊತ್ತಾ? ಏಜ್ ಇಸ್ ಜಸ್ಟ್ ಎ ನಂಬರ್, ಯುವರ್ ಟ್ಯಾಲೆಂಟ್ ವಿಲ್ ನೆವರ್ ಫೇಲ್ ಯು. ಈ ಸಾಲನ್ನ ಸಾಕಷ್ಟು ಜನ ಕೇಳಿರ್ತೀರಾ. ಈಗ ಏಜ್ ಬಗ್ಗೆ ನಾವ್ಯಾಕೆ ಮಾತಾಡ್ತಿದ್ದೀವಿ ಅನ್ಕೊಂಡ್ರ? ಅದಕ್ಕೆ ಕಾರಣ ಈ 60 ವರ್ಷದ ಸುಂದರಿ. ಈಕೆಗೆ ವಯಸ್ಸಾಗಿದೆ ಅಷ್ಟೇ, ಆದ್ರೆ ಸೌಂದರ್ಯಕ್ಕೆ ಮಾತ್ರ ಕಿಂಚಿತ್ತೂ ಕೊರತೆ ಅನ್ನೋದೇ ಇಲ್ಲ. ಹಾಲಿನ ಬಣ್ಣದಂತೆ ಕಂಗೊಳಿಸೋ ಈಕೆ ರೂಪಕ್ಕೆ ಆಕೆಯ ದೇಶದ ಮಿಸ್ ಯೂನಿವರ್ಸ್ ಕಿರೀಟ ಲಭಿಸಿದೆ. ಸಾಮಾನ್ಯವಾಗಿ ಸೌಂದರ್ಯ ಸ್ಪರ್ಧೆ ಅಂದ್ರೆ ಎಲ್ಲರಿಗೂ ಮೊದಲಿಗೆ ನೆನಪಿಗೆ ಬರೋದು ಯೌವನದ ಸುಂದರಿಯರು. ಆದ್ರೆ ಇಲ್ಲೊಬ್ಬರು ಚೆಲುವೆ 60 ವರ್ಷದಲ್ಲಿ ಸೌಂದರ್ಯ ಸ್ಪರ್ಧೆಯನ್ನ ಗೆದ್ದಿದ್ದಾರೆ. ಕೇಳೋಕೆ ಶಾಕ್ ಅನಿಸಿದ್ರು ಇದು ಸತ್ಯ. ಈ ಒಂದು ಅದ್ಭುತವಾದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿರೋದು ಅರ್ಜೆಂಟೀನಾ. ಯುವತಿಯರೇ ನಾಚುವಂತೆ ಈಕೆ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಸ್ ಯೂನಿವರ್ಸ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈಕೆಯ ಹೆಸರು ಅಲೆಜೆಂಡ್ರಾ ಮರಿಸಾ ರೋಡ್ರಿಗಸ್. ನೋಡೋಕೆ 60 ವರ್ಷದ ತರ ಏನು ಕಾಣ್ತಾ ಇಲ್ಲ, ಆದ್ರೆ ಈಕೆಗೆ 60 ವರ್ಷ ಆಗಿರೋದಂತೂ ನಿಜ. ಆದ್ರೆ ವರ್ಕೌಟ್ನಂತಹ ಕಸರತ್ತಿನ ಮುಖಾಂತರ ಈಕೆ ತನ್ನ ದೇಹ ಹಾಗೂ ಬ್ಯೂಟಿಯನ್ನ ಮೇಂಟೈನ್ ಮಾಡಿದ್ದಾರೆ. ಈಕೆ ವೃತ್ತಿಯಲ್ಲಿ ವಕೀಲೆ ಹಾಗೂ ಜರ್ನಲಿಸ್ಟ್ ಆಗಿದ್ದು ಅರ್ಜೆಂಟೀನಾದ ರಾಜಧಾನಿಯಾದ ಬ್ಯೂನಸ್ ಐರ್ಸ್ನಲ್ಲಿ ನಡೆದ ಮಿಸ್ ಯೂನಿವರ್ಸ್ ಬ್ಯೂನಸ್ ಏ ಸ್ಪರ್ಧೆ 2024ನ ವಿನ್ನರ್ ಆಗಿದ್ದಾರೆ. ಇಷ್ಟೇ ಅಲ್ಲದೆ ಈ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಮೆಕ್ಸಿಕೋದಲ್ಲಿ ನಡೆಯೋ ಮಿಸ್ ಯೂನಿವರ್ಸ್ ಅರ್ಜೆಂಟೀನಾದಲ್ಲಿ ಭಾಗವಹಿಸಲು ಆಯ್ಕೆಯಾಗಿದ್ದಾರೆ. ಅಲ್ಲದೆ 60ರ ಇಳಿ ಪ್ರಾಯದಲ್ಲಿ ಪ್ರತಿಷ್ಠಿತ ಸೌಂದರ್ಯ ಸ್ಪರ್ಧೆಯನ್ನ ಗೆದ್ದ ಮೊದಲ ಮಹಿಳೆ ಎನಿಸಿದ್ದಾರೆ. ಇನ್ನು ಇವರಿಗೆ ಮಿಸ್ ಯೂನಿವರ್ಸ್ ಬ್ಯೂನಸ್ ಐರಿಸ್ 2024 ಸೌಂದರ್ಯ ಸ್ಪರ್ಧೆಯನ್ನ ಗೆದ್ದಿರೋದ್ರಿಂದ ಕೆಲವರು ಈಕೆಯ ಹುಮ್ಮಸ್ಸಿಗೆ ಸಾಥ್ ನೀಡಿದ್ರೆ, ಇನ್ನು ಕೆಲವರು ಸ್ಪರ್ಧೆಯ ನಿಯಮವನ್ನ ಬ್ರೇಕ್ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅತ್ತ ತಮ್ಮ ಈ ಗೆಲುವಿಗೆ ಭಾರಿ ಸಂತಸವನ್ನ ವ್ಯಕ್ತಪಡಿಸಿರೋ ಸುಂದರಿ, ಇದು ನನಗೆ ಸಿಕ್ಕಿರೋ ದೊಡ್ಡ ಗೌರವ. ನಾನು ಎಲ್ಲಾ ಮಹಿಳೆಯರಿಗೆ ಸೌಂದರ್ಯಕ್ಕೆ ವಯಸ್ಸಿನ ಹಂಗಿಲ್ಲ ಹಾಗೂ ಅಡೆತಡೆಗಳನ್ನ ದಾಟಿ ಮುಂದೆ ಸಾಗಬಹುದು ಅನ್ನೋದಕ್ಕೆ ಸಾಕ್ಷಿ ಅಂದ್ರು. ಅಂದ್ಹಾಗೆ ಕಳೆದ ವರ್ಷ ಮಿಸ್ ಯೂನಿವರ್ಸ್ ಬ್ಯೂಟಿ ಪೆಜೆಂಟ್ ಈವರೆಗೂ ಸ್ಪರ್ಧೆಗಿದ್ದ 28ರ ವಯೋಮಿತಿಯನ್ನ ತೆಗೆದು ಹಾಕಿದ್ರು. 18 ವರ್ಷ ಮೇಲ್ಪಟ್ಟ ಯಾರ್ ಬೇಕಾದ್ರೂ ಸ್ಪರ್ಧೆ ಮಾಡಬಹುದು ಅಂತ ನಿಯಮವನ್ನ ಬದಲಿಸಿತ್ತು. ಇದು ಕ್ರಾಂತಿಕಾರಿ ಬದಲಾವಣೆ ಅಂತ ಬಣ್ಣಿಸಲಾಗಿತ್ತು. ಈಗ ಇದೇ ಮೊದಲ ಬಾರಿಗೆ 60ರ ಇಳಿವಯಸ್ಸಲ್ಲಿ ಅಲೆಜೆಂಡ್ರಾ ಮರಿಸಾ ಮಿಸ್ ಯೂನಿವರ್ಸ್ ಆಗಿ ಆಯ್ಕೆಯಾಗಿ ಸೌಂದರ್ಯ ಸ್ಪರ್ಧೆಗೆ ಹೊಸ ಭಾಷ್ಯ ಬರೆದಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.